BA 3ನೇ ಸೆಮಿನ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮಧ್ಯಯುಗೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಸಾಹಿತ್ಯಿಕ ಮೂಲಾಧಾರಗಳ ಕುರಿತು ಮತ್ತು ನಾಣ್ಯಗಳ ಕುರಿತು ನಾವು ಯಾವಾಗಲೂ ಗಮನಿಸಿದ್ದೇವೆ. ಮುಂದುವರೆದ ಭಾಗವಾಗಿ ಕಟ್ಟಡಗಳ ಮೂಲಕ ಇತಿಹಾಸ ರಚನೆಗೆ ಹೇಗೆ ಸಹಾಯವಾಗುತ್ತದೆ ಅಥವಾ ಕಟ್ಟಡಗಳಿಂದ ನಾವು ಇತಿಹಾಸವನ್ನು ಹೇಗೆ ರಚಿಸಬಹುದು ಎಂಬುದನ್ನು ಈಗ ಒಂದೊಂದಾಗಿ ಗಮನಿಸೋಣ. ಸೊ ದೆಹಲಿ ಸುಲ್ತಾನರ ಹಾಗೂ ವಿಜಯನಗರ ಕಾಲದ ಕಟ್ಟಡಗಳು, ದೇವಾಲಯಗಳು, ಕೋಟೆಗಳು, ಮಸೀದಿಗಳು ಉಪಯುಕ್ತದ ಮಾಹಿತಿಯನ್ನು ಒದಗಿಸಿಕೊಡುತ್ತವೆ. ಉದಾಹರಣೆ ನೋಡಿದ್ರೆ ದೆಹಲಿ ಸುಲ್ತಾನರ ಮೊದಲ ಮನೆತನ ಗುಲಾಮ ಮನೆತನ. ಆ ಗುಲಾಮ ಮನೆತನದ ಮೊದಲ ವ್ಯಕ್ತಿ ಕುತುಬುದ್ದೀನ್ ಐಬಕ. ಸೊ ಈತ ದೆಹಲಿಯಲ್ಲಿ ಕುವತ್ ಉಲ್ ಇಸ್ಲಾಂ ಎಂಬ ಹೆಸರಿನ ಮಸೀದಿಯನ್ನು ಕಟ್ಟಿಸಿದ. ಅರ್ಥಾತ್ ನಾವು ಪ್ರಾರ್ಥನಾಲಯ ಅಂತ ಕರಿತೀವಿ, ಅದನ್ನು ಪ್ರಾರ್ಥನಾಗೋಸ್ಕರವಾಗಿ ಕಟ್ಟಿಸ್ತಾರೆ. ಸೊ ಅದು ಆರ್ಕಿಟೆಕ್ಚರ್ ದೃಷ್ಟಿಕೋನ ನಾವು ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಹಾಗೂ ಅಜ್ಮೀರ್ನಲ್ಲಿ ಒಂದು ಮಸೀದಿಯನ್ನು ಕಟ್ಟಿಸಿದ. ಸೊ ಎರಡು ಈತನ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕಟ್ಟಡ, ಇವನ ಕಾಲದಲ್ಲಿ ದೆಹಲಿಯಲ್ಲಿ ಕುತುಬ್ ಮಿನಾರ್ನ ನಿರ್ಮಾಣ ಕಾರ್ಯ ಆರಂಭಗೊಂಡಿದೆ. ಇದು ಅಲ್ತಮ್ ಶಾನ ಕಾಲದಲ್ಲಿ ಪೂರ್ಣಗೊಂಡಿದೆ. ಈ ಸ್ತಂಭವನ್ನು ಬಿಳಿ ಅಮೃತ ಶಿಲೆ ಮತ್ತು ಕೆಮ್ಮರಳು ಶಿಲೆಗಳಿಂದ ನಿರ್ಮಿಸಲಾಗಿದೆ. ಹಾಗೂ ಇದರ ಮೇಲೆ ಅರಬಿಕ್ ಭಾಷೆಯಲ್ಲಿ ಉತ್ಕೃಷ್ಟವಾದ ಶಾಸನಗಳನ್ನು ಕೆತ್ತಲಾಗಿದೆ. ಇದು ಸುಮಾರು 742 ಅಡಿ ಎತ್ತರವಾಗಿರ್ತಕ್ಕಂಥ ಕಟ್ಟಡ. ಭಾರತದ ಇತಿಹಾಸದಲ್ಲಿ ಮುಸ್ಲಿಂ ಕಾಲದ ಅದ್ಭುತವಾಗಿರ್ತಕ್ಕಂಥ ಒಂದು ಮಿನಾರ್ ಅಂತ ನಾವು ಕರೀಬೋದು ಈ ಕುತುಬ್ ಮಿನಾರನ್ನು. ಸ್ವಂತ ಕಟ್ಟಡ ಅಲ್ತಮ್ ಶಾನ ಕಾಲಕ್ಕೆ ಪೂರ್ಣಗೊಂಡಿದೆ, ಬಟ್ ಐಬಕನ ಕಾಲಕ್ಕೆ ಆರಂಭಗೊಂಡಿದೆ. ಸೊ ಈ ವಾಸ್ತುಶಿಲ್ಪದ ಸಹಿತ ನಾವು ಇತಿಹಾಸವನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತೆ. ಹಾಗೆ ಅನಂತರ ಅಲ್ತಮ್ ಶಾನ ಕಾಲಕ್ಕೆ ಬಂದರೆ ಅಜ್ಮೀರ್ನಲ್ಲಿ ಭವ್ಯವಾದ ಮಸೀದಿಯೊಂದನ್ನು ಕಟ್ಟಿಸಿದ. ಇವನು ಸಹಿತ ಪ್ರಾರ್ಥನಾಗೋಸ್ಕರ ಇವನು ಕಟ್ಟಡ ಕಟ್ತಾನೆ. ಹಾಗೆ ನಂತರ ಬಂದರೆ ಅಲ್ಲಾವುದ್ದೀನ ವಾಸ್ತುಶಿಲ್ಪಿ ಪ್ರೇಮಿಯಾಗಿದ್ದ, ಅನೇಕ ಕಟ್ಟಡಗಳು ಸಹಿತ ನಿರ್ಮಾಣ ಮಾಡಿದ. ದೆಹಲಿಯ ಕುತುಬ್ ಮಿನಾರ್ ಬಳಿ ಅಲಾಯಿ ದರ್ವಾಜ ಎಂಬ ಮಹಾದ್ವಾರವನ್ನು ನಿರ್ಮಿಸಿದ. ಮುಸ್ಲಿಂ ಇತಿಹಾಸದ ಒಂದು ಪ್ರಮುಖವಾಗಿರ್ತಕ್ಕಂಥ ಗೇಟ್ ಇದೆ. ಹಾಗೂ ದೆಹಲಿಯಲ್ಲಿ ಕಟ್ಟಿಸಿದ ಮಸೀದಿಯು ಮುಸ್ಲಿಂ ವಾಸ್ತುಶಿಲ್ಪದ ಉತ್ತಮ ಮಾದರಿಯಾಗಿದೆ. ಇವನ ಕಾಲಕ್ಕೂ ಒಂದು ಮಸೀದಿ ನಿರ್ಮಾಣ ಮಾಡುತ್ತೆ. ಫಿರೋಜ ಅತ್ಯಂತ ಉತ್ಸಾಹಶೀಲ ಕಟ್ಟಡ ನಿರ್ಮಾಪಕನಾಗಿದ್ದ. ಇವನ ಕಾಲದಲ್ಲಿ ಅನೇಕ ನಗರಗಳು ನಿರ್ಮಾಣಗೊಂಡಿವೆ. ಉದಾಹರಣೆಗೆ ಜೌನ್ಪುರ, ಫತೇಹಾಬಾದ, ಫಿರೋಜಾಬಾದ ಮುಂತಾದವು ನಗರಗಳ ನಿರ್ಮಾಣ ಆಗ್ತವೆ. ಹಾಗೂ 4 ಮಸೀದಿಗಳನ್ನು, 30 ಅರಮನೆಗಳನ್ನು, 200 ಸರಾಯಿಗಳನ್ನು ಹಾಗೂ 100 ಸೇತುವೆಗಳನ್ನು ನಿರ್ಮಿಸಿದ. ಸೊ ಇವನ ಕಾಲದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕನ್ಸ್ಟ್ರಕ್ಷನ್ ನಾವು ಗಮನಿಸಬಹುದು ಅಂತ. ದೆಹಲಿ ಸುಲ್ತಾನರ ನಂತರಕ್ಕೆ ನಾವು ಬಂದರೆ, ಸೊ ದಕ್ಷಿಣ ಭಾರತ ಇತಿಹಾಸದಲ್ಲಿ ಬಿಜಾಪುರವನ್ನು ಮಾಡಿದ ಬಿಜಾಪುರದ ಆದಿಲ್ಶಾಹಿಗಳು ಅಂತ ನಾವು ಕರಿತೀವಿ. ಆ ಬಿಜಾಪುರ ಆದಿಲ್ಶಾಹಿಗಳು ಬಿಜಾಪುರದಲ್ಲಿ ಅನೇಕ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ಅವುಗಳನ್ನು 3 ವರ್ಗಗಳಾಗಿ ವಿಂಗಡಿಸಬಹುದು, ಅಂದರೆ ಸೇತುವೆಗೆ ಅನುಗುಣವಾಗಿ ಅಂತ. ಸೊ ಅರಮನೆಗಳು, ಮಸೀದಿಗಳು ಮತ್ತು ಸಮಾಧಿಗಳು. ಸೊ ಈ ವಾಸವಾಗಿ ಇರ್ತಕ್ಕಂಥವುಗಳು, ಇವು ಪ್ರಾರ್ಥನೆಗೆ ಸಂಬಂಧಪಟ್ಟಿರ್ತಕ್ಕಂಥಗಳು, ಇವು ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಆ ಕಾರಣಕ್ಕಾಗಿ 3 ರೀತಿಯಲ್ಲಿ ವಿಭಜಿಸಲಾಗಿದೆ. ಹಾಗಾದ್ರೆ ಏನೇನಿದ್ದಾವೆ? ಇದಲ್ಲದೆ ಬಿಜಾಪುರಕ್ಕೆ ಕೋಟೆ ಗೋಡೆಯನ್ನು ಕಟ್ಟಲಾಗಿದೆ. ಇದು ಸುಮಾರು 30 ಕಿಲೋಮೀಟರ್ ಉದ್ದವನ್ನು ಒಳಗೊಂಡಿದೆ. ಇದರಲ್ಲಿ 50 ಅಡಿ ಅಗಲದ ಕಂದಕ ಮತ್ತು 106 ಕೊತ್ತಲಗಳನ್ನು ನಾವು ಕಾಣುತ್ತೇವೆ. ಕೋಟೆಗಳಿಗೆ 5 ಮಹಾದ್ವಾರಗಳ ಎಂಟ್ರೆನ್ಸ್ ಗೇಟ್. ಇವುಗಳಲ್ಲಿ 4 ಈಗಲೂ ಬಳಕೆಯಲ್ಲಿವೆ. ಎಲ್ಲರಿಗೆ ಇದು ಕಂಟಿನ್ಯೂಷನ್ ಆಗಿದೆ ಅನ್ನೋ ಅರ್ಥಿಸಿಕೊಂಡ್ರೆ, ಬಿಜಾಪುರನ ಔರಂಗಜೇಬನು ಗೆದ್ದುಕೊಳ್ಳುವ ಸಂದರ್ಭದಲ್ಲಿ ಮನುಗೂಳಿ ಎಂಬ ಮಹಾದ್ವಾರದ ಮೂಲಕ ಈ ನಗರವನ್ನು ಪ್ರವೇಶಿಸಿದ. ಮನುಗೂಳಿ ಎಂಟ್ರಿ ಆಗ್ತಕ್ಕಂಥ ಗೇಟ್ ಮೂಲಕ ಬಂದ ಔರಂಗಜೇಬ ಅಂತಕ್ಕಂಥ ಮಾಹಿತಿ ನಮಗೆ ಸಿಗುತ್ತೆ ಅಂತ. ನಂತರ ಈ ದ್ವಾರವನ್ನು ಫತೇ ದರ್ವಾಜ, ಜಯದ ಬಾಗಿಲು ಎಂದು ಕರೆಯಲಾಗಿದೆ. ನೋಡಿ, ಬಿಜಾಪುರ ಕಾಲಕ್ಕೂ ಅವನು ಕಟ್ಟಿರ್ತಕ್ಕಂಥ ಒಂದು ಕೋಟೆ. ಎಲ್ಲ ಕಡೆ ಜನರಿಗೆ ಅನುಕೂಲ ಆಗ್ತದೆ. 4-5 ಭಾಗಗಳನ್ನು ಮಾಡಿದ್ದಾನೆ. ಬಟ್ ಆ ಬಾಗಿಲುಗಳು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಮುಂದೆ ಔರಂಗಜೇಬ ಮೊಘಲ್ ಸಾಮ್ರಾಜ್ಯದ ಅವನಂತೆ ಹಂತಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನೇನು ದಕ್ಷಿಣ ಭಾರತ ಗೆಲ್ತಾನ, ಹಾಗೆಲ್ಲೋದಕ್ಕೆ ಬಂದಾಗ ಈ ಗೇಟ್ ಮೂಲಕ ಬಂದ, ಅಲ್ಲಿಂದ ಅವನು ಗೆದ್ದುಕೊಂಡ. ಅದಕ್ಕೆ ಇದು ಜಯದ ಬಾಗಿಲು ಅಂತ ಕರೆಸಿಕೊಂಡಿದೆ. ಅಂದ್ರೆ ಔರಂಗಜೇಬನ ಕಾಲದ ಇತಿಹಾಸವನ್ನು ಗಮನಿಸಿದ್ರೆ
ಆಗ ರಚನೆಯಾಗಿರ್ತಕ್ಕಂಥ ಕೃತಿಗಳಲ್ಲಿ ಬಿಜಾಪುರದ ಇತಿಹಾಸ ಅಡಕವಾಗಿದೆ ಅಂತ ಎಲ್ಲ ಮಾಹಿತಿಗಳು ನಮ್ಮಲ್ಲಿ ನಮ್ಮ ಕಣ್ಮುಂದೆ ಬರುತ್ತವೆ ಅಂತ. ಇದು ಬಿಟ್ರೆ ಬಿಜಾಪುರ ಸುಲ್ತಾನ ಕಾಲದಲ್ಲಿ ಬಿಜಾಪುರದ ಅನೇಕ ಮಹಲ್ಲುಗಳು, ಸಮಾಧಿಗಳು, ಮಸೀದಿಗಳು ನಿರ್ಮಾಣಗೊಂಡಿವೆ. ಅದರಲ್ಲಿ ಗೋಳಗುಮ್ಮಟ ಆದಿಲ್ ಶಾಹನ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ಭಾರತದಲ್ಲೇ ಪ್ರಥಮ ದೊಡ್ಡ ಗುಮ್ಮಟವನ್ನು ಒಳಗೊಂಡಿರುವಂತಹದ್ದು ಹಾಗೂ ಜಗತ್ತಿನಲ್ಲಿ ಇದು 3ನೆಯ ಗುಮ್ಮಟ, ವೆರಿ ಇಂಪಾರ್ಟೆಂಟ್ ಇದೆ. ಹಾಗೆ ಇಬ್ರಾಹಿಂ ರೋಜಾ ಕಟ್ಟಡ, 7 ಮಂಜಿಲ ಮತ್ತು ಜಾಮಿ ಮಸೀದಿ ಬಿಜಾಪುರದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮಸೀದಿ, ಪ್ರಾರ್ಥನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇವೆಲ್ಲವುಗಳನ್ನ ಕಾಂಟ್ರಿಬ್ಯೂಷನ್ದಲ್ಲಿ ಮತ್ತೊಮ್ಮೆ ನಾವು ಡಿಟೇಲ್ ಆಗಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಹಾಗೆ ಯಾವ ಇಂಪಾರ್ಟೆಂಟ್ ಆಗಿ ಅನಿಸಿದ್ರೆ ಅರಮನೆ ಬಂದ್ರೆ ಗಗನ ಮಹಲ್, ಗಗನ ಅಥವಾ ಆಕಾಶದ ಅರಮನೆಯನ್ನು ಸುಲ್ತಾನರ ನಿವಾಸ ಹಾಗೂ ದರ್ಬಾರ್ ಹಾಲ್ಗಾಗಿ 1561ರಲ್ಲಿ ಅಲ್ಲಿ ಆದಿಲ್ ಶಾ ಕಟ್ಟಿಸಿದ. ಸೊ ಆಯತಾಕಾರದಲ್ಲಿರುವ ಕಟ್ಟಡವು 124 x 81 ಅಡಿ ವಿಸ್ತಾರವಾಗಿದ್ದು ಉನ್ನತವಾದ ದರ್ಬಾರ್ ನಡೆಸುವ ಜಗತ್ತಿ ಹೊಂದಿದೆ, ಅಂದ್ರೆ ಪ್ಲಾಟ್ಫಾರ್ಮ್. ಉತ್ತರ ಭಾಗದಲ್ಲಿ ಪೂರ್ತಿ ತೆರೆಯಲ್ಪಟ್ಟಿದೆ, ಓಪನ್ ಅಂತ ಮಾತಾಡ್ತೀವಿ. ಈ ಸಭಾಂಗಣದ ಪೂರ್ವ ಪಶ್ಚಿಮಗಳಲ್ಲಿ ಚಿಕ್ಕ ಕೊಠಡಿಗಳಿವೆ. ಮೇಲಂತಸ್ತಿಗೆ ಹೋಗಲು ಮೆಟ್ಟಿಲುಗಳಿದ್ದು ಅಲ್ಲಿ ರಾಜ ಕುಟುಂಬಗಳಿಗೆ ವಾಸ್ತವಿಕ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸಭಾಂಗಣದ ಎಲ್ಲ ಕಡೆಗಳಲ್ಲಿ ಉಬ್ಬಿದ ಸುಂದರವಾದ ಕೈಸಾಲೆಗಳಿದ್ದು ಇಳಿಬಿಟ್ಟ ಪರದೆಗಳ ಹಿಂದೆ ಕುಳಿತು ದರ್ಬಾರನ್ನು ವೀಕ್ಷಿಸಲು ರಾಜನಿವಾಸದವರಿಗೆ ಅವಕಾಶ ಕಲ್ಪಿಸಲಾಗಿತ್ತು. ಕೈಸಾಲೆಗಳು ಮತ್ತು ಕಿಟಕಿಗಳು ತುಂಬಾ ಕೆತ್ತನೆಗಳಿದ್ದು ಬಣ್ಣಗಳಿಂದ ಅಲಂಕರಿಸಲಾಗಿದೆ. ನೋಡಿ, ಕಾಮನ್ ಆಗಿ ರಾಣಿ ನೋಡ್ಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಅವು ಡೆಕೋರೇಟೆಡ್ ಆಗಿದೆ. ಇದನ್ನ ನಮಗೂ ಕಾಲಕ್ಕೆ ಮಾಡಿದ್ರೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಜಾಗಗಳನ್ನು ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆ ವಾಸ್ತುಶಿಲ್ಪದ ದೃಷ್ಟಿಕೋನ ಏನು ಬದಲಾವಣೆ ಆಗಿದೆ ಅಂತ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಯಾಕೆ ಅವುಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅದು ಇಂಪಾರ್ಟೆನ್ಸ್ ಹೋಗುತ್ತೆ. ಅಂದ್ರೆ ರಾಣಿಯರಂದ್ರೆ ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಡಬೇಕಾಗುತ್ತೆ ಅದನ್ನು ಗಮನಿಸಬಹುದು ಅಂತ. ಈಗ ಅಡಿಗೆಗಳ ಭಾಗದಲ್ಲಿ ನಮ್ಗೆ ಕಾಣಿಸ್ತಕ್ಕಂಥದ್ದು ಈ ತರನಾಗಿರ್ತಕ್ಕಂಥ ವಸ್ತುಗಳು ಕಾಣ್ತವೆ. ಇನ್ನು ಅದಾಲತ್ ಮಹಲ್ ಅಂದರೆ ನ್ಯಾಯ ಸಭಾಂಗಣ. ಮೊದಲು ಇದು 2 ಅಂತಸ್ತಿನಿಂದ ಕೂಡಿದ್ದು ದೊಡ್ಡ ಮರದ ಕಂಬಗಳು ಮತ್ತು ಅಗಲವಾದ ವ್ಯವಸಾಯ ಹೊಂದಿತ್ತು. ನಂತರ ರಾಜ್ಯದ ಉಪಯೋಗಕ್ಕಾಗಿ ವಾಸಗೃಹವನ್ನಾಗಿ ಮಾರ್ಪಡಿಸಲಾಯಿತು. ಇನ್ನು ಇದನ್ನ ಜಿಲ್ಲಾಧಿಕಾರಿಗಳ ವಸತಿ ಗೃಹಗಳಾಗಿ ಬಳಸಲಾಗಿದೆ. ಸದ್ಯದ ಮಟ್ಟಿಗೆ ಅದು DC ಕಾಂಪೌಂಡ್ ಅಥವಾ DC ಏರಿಯಾ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥ ಆಲಮಹಲ್, ಇದು ಬಿಜಾಪುರದಲ್ಲಿ ಅತ್ಯಂತ ಸುಂದರ ಅರಮನೆ. 2ನೇ ಇಬ್ರಾಹಿಂ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಈ ಕಟ್ಟಡ. ಅರಸ್ ಮಹಲ್, ಇದು ಅದಾಲತ್ ಮಹಲ್ನ ಆಗ್ನೇಯ ದಿಕ್ಕಿನಲ್ಲಿದೆ. ಒಂದು ಪುರಾತನ ಪರ್ಷಿಯನ್ ದಿನಚರಿಯಂತೆ ಇದನ್ನು 1469ರಲ್ಲಿ 2ನೇ ಆದಿಲ್ ಶಾ ಸಂತೋಷದ ಅರಮನೆಯಾಗಿ ಕಟ್ಟಿಸಿದ ಅಥವಾ ಮನರಂಜನೆಯ ಅರಮನೆಯನ್ನಾಗಿ. ಮೆಹತಾರ್ ಮಹಲ್, ಜಾಮಿ ಮಸೀದಿ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಮೆಹತಾರ್ ಮಹಲ್ ಚಿಕ್ಕ ಮಸೀದಿ, ಕರದಿ ಒಂದು ಅಲಂಕೃತವಾದ ಪ್ರವೇಶ ದ್ವಾರವಾಗಿದೆ. ಇದರ ಅಲಂಕಾರ ಮತ್ತು ವಿನ್ಯಾಸ ವಾಸ್ತುಶಿಲ್ಪೆಯ ಕೆತ್ತನೆಯ ಕೆಲಸವನ್ನು ಗಮನಿಸಿ ಇದನ್ನು ಕ್ರಿಸ್ತಕ 1420ರಲ್ಲಿ ನಿರ್ಮಿಸಿರಬಹುದು. ಇದರ ಮಿನಾರಗಳು 60 ಅಡಿ ಎತ್ತರವನ್ನು ಹೊಂದಿವೆ. ಆಸರ್ ಮಹಲ್, ಕೋಟೆಯ ಪೂರ್ವ ದಿಕ್ಕಿರುವ ಆಸರ್ ಮಹಲ್ ನ್ಯಾಯ ಸಭಾಂಗಣದ್ದು 1440ರಲ್ಲಿ ಸುಲ್ತಾನ್ ಮಹಮ್ಮದ್ನಿಂದ ನಿರ್ಮಿಸಲ್ಪಟ್ಟಿದೆ. ಇದರ ಮೂಲ ಹೆಸರು ದಾದ್ ಮಹಲ್. ಇದು ಆಯತಾಕಾರದಲ್ಲಿದ್ದು 150 x 100 ಅಡಿ ವಿಸ್ತೀರ್ಣದ ನೆಲ ಅಂತಸ್ತು ಮತ್ತು ಮೇಲ್ಮಾಡಿಯನ್ನು ಒಳಗೊಂಡಿದೆ. ಪೂರ್ವಕ್ಕೆ ಎದುರುಗಡೆಗೆ ಕಟ್ಟಡದ ಉದ್ದಕ್ಕೂ 150 x 30 ಅಡಿ ವಿಸ್ತೀರ್ಣದ ದೊಡ್ಡ ಮೊಗಸಾಲೆಗಳಿವೆ. ಇದರ ಚಾವಣಿ ಬಣ್ಣದಿಂದ ಕೂಡಿದೆ, ಮರದಿಂದ ಮಾಡಲ್ಪಟ್ಟಿದ್ದು. ಇದರ ಆಧಾರವಾಗಿ 30 ಅಡಿ ಎತ್ತರದ ತೇಗದ ಮರದ 4 ಕಂಬಗಳಿವೆ ಸಪೋರ್ಟಿವ್ ಆಗಿ. ಮೇಲಂತಸ್ತಿನಲ್ಲಿ 3 ಕೊಠಡಿಗಳಿದ್ದು ಅವುಗಳಲ್ಲಿ ನೆಲಹಾಸುಗಳು, ಪರದೆಗಳು ಮತ್ತು ವೆಲ್ವೆಟ್ ಇಳಿ ವಸ್ತ್ರಗಳನ್ನು ಬಳಸಲಾಗಿದೆ. ಬಾಲ್ಕನಿ ಮತ್ತು ಚಿನ್ನದ ವರ್ಣಲೇಪನಗಳಿಂದ ಕೂಡಿದ ಅಂಗಣದ ಪಕ್ಕದ ಕೊಠಡಿ ಆಡಂಬರದ ಬಂಧದಿಂದ ಕೂಡಿಕೊಂಡಿದೆ. ಅಂದ್ರೆ ಮೋರ್ ಡೆಕೋರೇಟಿವ್ ಆಗಿ ನಿರ್ಮಾಣ ಮಾಡಿದ್ದನ್ನ ಹಾಗೂ ಬಣ್ಣ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಗೋಲ್ಡ್ ಬಳಸ್ತಕ್ಕಂಥ ಎಲ್ಲವನ್ನೂ ನಾವು ಗಮನಿಸಬಹುದು ಅಂತ. ಅದರ ಗೋಡೆಯಲ್ಲಿನ ಗೂಡುಗಳು ಹಾಗೂ ಚಾವಣಿಯ ಎಲೆಗಳು, ಹೂಗಳು,
ಬಳ್ಳಿಗಳು, ಎಲೆಗಳ ಗುಚ್ಛ ಗುಂಪನ್ನ ಕಲಾತ್ಮಕವಾಗಿ ಬಿಡಿಸಿರ್ತಕ್ಕಂಥದ್ದು ಆಕರ್ಷಣೀಯವಾಗಿದೆ ಮತ್ತು ನಮ್ಮನ್ನು ಆಕರ್ಷಿಸ್ತಾರೆ. ಅಷ್ಟು ಅದ್ಭುತವಾದಂತಹ ಸುಂದರವಾಗಿರ್ತಕ್ಕಂಥ ಡೆಕೋರೇಷನ್ ಅನ್ನೋದು ಅಂತ ನೋಡಿ. ಒಳ್ಳೆ ಆರ್ಕಿಟೆಕ್ಚರ್ ಸ್ಟೈಲ್ನಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ ನಾವಲ್ಲಿ ಗಮನಿಸಬಹುದು ಅಂತ. ಪಾನಿಮಹಲ್, 7 ಮಹಲ್ಗಳಲ್ಲಿ ಸಣ್ಣ ಕಂದಕದ ಮೇಲಿರುವ ಪಾನಿಮಹಲ್ ಮತ್ತು ಜಲಮಹಲ್ ಆದಿಲ್ಶಾಹಿಗಳ ಮನರಂಜನಾ ತಾಣವಾಗಿತ್ತು. ಇವು ಚಿಕ್ಕದಿದ್ದರೂ ಸುಂದರವಾಗಿ ವಿನ್ಯಾಸವನ್ನು ಒಳಗೊಂಡಿವೆ. ಇನ್ನು ಮಸೀದಿಗಳು, ಜಾಮಿ ಮಸೀದಿ ಇದು 1ನೇ ಆದಿಲ್ಶಾಹಿಯಿಂದ ನಿರ್ಮಿಸಲ್ಪಟ್ಟಿದೆ. ಇದರಲ್ಲಿ ವಿಶಾಲವಾದ ಚೌಕಾಕಾರವಾದ ಕಂಬಗಳನ್ನು ಮತ್ತು ಕಮಾನುಗಳನ್ನು ಹಾಗೂ ಎತ್ತರದ ಮತ್ತು ಘನವಾಗಿ ಕಾಣುವ ಆಕರ್ಷಕ ಕಟ್ಟಡವಾಗಿದೆ. ಮಸೀದಿಯು ಆಯತಾಕಾರವಾಗಿದ್ದು 400 × 280 ಅಡಿಗಳ ವಿಸ್ತೀರ್ಣ ಹೊಂದಿದೆ. ಒಳಗಡೆ ಇರತಕ್ಕಂಥ ಜಾಗ. ಮಸೀದಿಯ ವಿಸ್ತಾರವು 1.14,000 ಚದರ ಅಡಿಗಳಷ್ಟು. ಇದರ ಮಧ್ಯದ ಮಿಹ್ರಬ್ ಶ್ರೀಮಂತ ವರ್ಣಗಳಾದ ಚಿನ್ನ, ಹಸಿರು ಮತ್ತು ಕೆಂಪು ಬಣ್ಣಗಳಿಂದ ಕೂಡಿಕೊಂಡಿದೆ. ಪ್ರಾರ್ಥನೆಗೆ ಇರ್ತಕ್ಕಂಥ ಮುಖ ಮಾಡಿರ್ತಕ್ಕಂಥ ಒಂದು ಜಾಗ. ನೋಡಿ ಗೊತ್ತಾಗ್ತದೆ ಹೇಗಿದೆ ಅಂತಕ್ಕಂಥದ್ದು ದೂರದಿಂದ ನೋಡ್ತಕ್ಕಂಥ ಒಂದು ನೋಟ ಅಂತ. ಒಳಗಡೆ ಈ ಮುಸ್ಲಿಂ ಆರ್ಕಿಟೆಕ್ಚರ್ ಸ್ಟೈಲ್ ಅನ್ನು ಗಮನಿಸಬಹುದು ನೀವು. ಈ ತರ ಆಗಿರ್ತದೆ. 4 ಕಡೆಗೆ ಈ ತರ ಕಾಣಿಸುತ್ತೆ. ಅದರ ಒಳಗಡೆ ಅಂದ್ರೆ ಈ ಗುಮ್ಮಟಕ್ಕೆ ಸಪೋರ್ಟ್ ಆಗಿ ಇಂಥ ಸುಮಾರು ಮಲ್ಟಿಪಲ್ ಆಗ್ತವೆ. 4, 8 ಆಗ್ತವೆ. 8 ಒಳಗೆ 16 ಆಗ್ತವೆ. ಏನು ಮೂಲೆಗಳಿಗೆ ಕಾಣಿಸ ಸೂಕ್ಷ್ಮವಾಗಿ ಈ ಮೂಲೆಗಳು ಒಂದು ರೀತಿ ಸಪೋರ್ಟಿವ್ ಕಂಬಗಳ ರೂಪದಲ್ಲಿ ಕೆಲಸ ಮಾಡ್ತವೆ. ಅದು ಮೇಲಿನ ಗುಮ್ಮಟವನ್ನು ಹೊತ್ತುಕೊಳ್ಳಿಕ್ಕೆ ಸಹಾಯಕಾರಿ ಆಗ್ತಕ್ಕಂಥ. ನೋಡೋದಕ್ಕೆ ನಮಗೆ ಚೌಕಾಗಿ 4 ಕಾಣಿಸ್ತದೆ, 4 ಭಾಗಗಳು ಕಾಣಿಸ್ತದೆ. ಅದ್ರ ಮೇಲೆ 8 ಆಗುತ್ತೆ, ಅದ್ರ ಮೇಲೆ 16 ಆಗುತ್ತೆ, ಅದ್ರ ಮೇಲೆ 32 ಆಗುತ್ತೆ. ಹೀಗೆ ಹೋಗಿ ಅದು ಮುಂದೆ ಟರ್ನ್ ಆಗ್ತದೆ. ನೀವು ಇಲ್ಲಿ ಗಮನಿಸಬಹುದು. ಇಂಥವು 4 ಭಾಗಗಳ ಇವು ಎರಡು. ಇವೆಲ್ಲ ಇದು ಸಪೋರ್ಟ್ ಸೆಂಟರ್ ಬರುತ್ತೆ, ಇದಕ್ಕೆ ಸೆಂಟರ್ ಬರುತ್ತೆ, ಇದಕ್ಕೆ ಸೆಂಟರ್ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿಂದ ಕ್ರಾಸ್ ಆಗ್ತದಲ್ಲ ಇಲ್ಲಿ ಮೂಲೆ ಇರ್ತದೆ. ಅಂದ್ರೆ ಪ್ರತಿಯೊಂದು ಇಲ್ಲಿ ಸೂಕ್ಷ್ಮ ಗಮನಿಸಿ ಎಲ್ಲ ಮೂಲೆಗಳು ಕಾಣ್ತವೆ. ಆ ಮೂಲೆಗಳು ಮೇಲ್ಚಾವಣಿಯನ್ನು ಹೊತ್ತುಕೊಳ್ಳುವಂತ ರೀತಿ. ಮುಸ್ಲಿಂ ಆರ್ಕಿಟೆಕ್ಚರ್ ವಿಶೇಷವಾಗಿರ್ತಕ್ಕಂಥ ಗುಣಲಕ್ಷಣ. ಹಾಗೆ ನಾವು ಯಾವುದೇ ಅಂಗಲ್ ನೋಡಿ ಸಹಿತ ನಮಗೆ ದ್ವಾರಗಳು ಕ್ಲಿಯರ್ ಕಾಣಿಸ್ತದೆ. ನೋಡಿ ಕಾಣಿಸುತ್ತೆ 1, 2, 3 ಈ ತರ. ನಾವು ಸ್ಟೇಟ್ ಆಗಿ 4 ದಿಕ್ಕಿನಲ್ಲಿ ಸಹಿತ ಈ ದ್ವಾರಗಳನ್ನು ನೋಡಬಹುದು. ಆ ತರ ಕಾಣಿಸ್ತದೆ. ನಾನು ಪೇಂಟಿಂಗ್ ಅಂತ ಹೇಳಿದಲ್ಲ, ಆ ಪೇಂಟಿಂಗ್ ಅತ್ಯುತ್ತಮವಾಗಿರ್ತಕ್ಕಂಥ ಪೇಂಟಿಂಗ್ ನೋಡಬಹುದು. ಇಲ್ಲಿ ಚಿನ್ನದ ಲೇಪನ ಮಾಡಿದ್ದನ್ನ ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ಹತ್ತಿರದಲ್ಲಿ ನೋಡೋದಾದ್ರೆ ಜೊತೆ ಅರಬಿಕ್ ಲಿಪಿಯನ್ನು ಸಹಿತ ನಾವಿಲ್ಲಿ ಗಮನಿಸಬಹುದು. ಮತ್ತೊಂದು ಮೆಕ್ಕಾ ಮಸೀದಿ. ಇದು ಕೋಟೆಯ ಒಳಭಾಗದ ರಾಜ ಪ್ರಾಂಗಣ ಗೋಡೆಗೆ ಹೊಂದಿಕೊಂಡಂತಿದೆ. ಮೆಕ್ಕಾದಲ್ಲಿರುವ ಮಸೀದಿ ಅಂತಿರುವುದರಿಂದ ಇದನ್ನ ಅದೇ ಹೆಸರಿನಿಂದ ಕರೆಯಲಾಗಿದೆ. ಮೆಕ್ಕಾ ಮಸೀದಿ ಮೆಕ್ಕಾ ಮಸೀದಿ ಅಂತ ಹೇಳ್ತಾರೆ. ಇದು ಬಿಜಾಪುರದಲ್ಲಿರುವ ಸುಂದರವಾದ ಹಾಗೂ ಅತ್ಯಂತ ಚಿಕ್ಕ ಮಸೀದಿಯಾಗಿದ್ದು ಇದರ ಸುತ್ತಲೂ ಕಮಾನುಗಳಿಂದ ಕೂಡಿದ ಅಂಗಳ ಅದರ ಮೇಲ್ಚಾವಣಿಯನ್ನು ಹೊಂದಿದೆ. ಹಾಗೆ ಅಣ್ಣು ಮಸೀದಿ ಇದು 2 ಅಂತಸ್ತಿನ ಕಟ್ಟಡ. ಮೇಲಂತಸ್ತು ಪ್ರಾರ್ಥನಾ ಕೋಣೆಯಾಗಿದೆ. ಕೆಳಂತಸ್ತು ವಿಶ್ರಾಂತಿ ತೆಗೆದುಕೊಳ್ಳುವ ಕೋಣೆಯಾಗಿದೆ. ಕೆಳಂತಸ್ತು ಸರಳತೆಯಿಂದ ಕೂಡಿದೆ ಹಾಗೂ ಇದರ ಗುಮ್ಮಟ ಮೊಟ್ಟೆ ಆಕಾರದಲ್ಲಿರುವುದರಿಂದ ಇದಕ್ಕೆ ಅಂಡು ಮಸೀದಿ ಎಂದು ಕರೆಯಲಾಗಿದೆ. ಯಾಕೆ ನಾನು ಹೆಸರು ಇಟ್ಟಿದ್ದೇವೆ ಅಂತಕ್ಕಂಥದ್ದು ಅಂದ್ರೆ ಜನಸಾಮಾನ್ಯ ರೂಢಿಗತವಾಗಿ ಕರೀತಕ್ಕಂಥ ಹೆಸರುಗಳೇ ಉಳ್ಕೊಂಡು ಬಂದಿರತಕ್ಕಂಥ ಉದಾಹರಣೆ ಅಂತ. ಈ ಮಸೀದಿಯ ಪ್ರವೇಶ ದ್ವಾರದ ಸುತ್ತಲೂ ಇರುವ ಉದ್ದನೆಯ ಪರ್ಷಿಯನ್ ಶಾಸನವು ಈ ಮಸೀದಿಯು 1408ರಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾನ ಕಾಲದಲ್ಲಿ ಮಹಮ್ಮದನ ಅಧಿಕಾರಿಯಾದ ಎತ್ತಬರ್ ಖಾನ್ ನಿಂದ ನಿರ್ಮಿಸಲ್ಪಟ್ಟಿರುವ ಉಲ್ಲೇಖ ಇದೆ. ಹಾಗೆ ಗೋಳುಗುಮ್ಮಟ ಕಟ್ಟಡ ಸಹಿತ ಬಿಜಾಪುರದ ಎಲ್ಲ ಕಟ್ಟಡಗಳನ್ನು ಮೀರಿಸುವಂತದ್ದು. ಗೋಳುಗುಮ್ಮಟವು ಸರಳವಾದ ಒಂದು ಕಟ್ಟಡ. ಇದರ ಚೌಕಾಕಾರದ ಸಭಾಂಗಣ 4 ಬೃಹತ್ ಗೋಡೆಗಳಿಂದ ಆವೃತವಾಗಿದ್ದು ಮೂಲೆಗಳಲ್ಲಿ ಅಷ್ಟಕೋನಾಕೃತಿಯ ಗೋಪುರಗಳನ್ನು ಹೊಂದಿದೆ. ಇವೆಲ್ಲ ಅರ್ಧವೃತ್ತಾಕಾರದ ಗುಮ್ಮಟದಿಂದ ಆವೃತವಾಗಿವೆ. ಅಂದ್ರೆ 4 ಮೂಲೆಯಲ್ಲಿ 4 ಕಂಬಗಳು ತೆರೆದಿವೆ. ಅದರ ಚೌಕಾಗಿಲ್ಲ, ಅಷ್ಟಕೋನಾಕಾರವಾಗಿದೆ, ಅಂದ್ರೆ ಸಪೋರ್ಟಿವ್ ಆಗಿರ್ತದೆ. 9 ಅಡಿ ದಪ್ಪವಿರುವ ಚೌಕದ 4 ಕಡೆ ಕಲ್ಲಿನಿಂದ ಕಟ್ಟಿದ್ದು ಅವು 100 ಅಡಿಗಳಷ್ಟು ಎತ್ತರವಾಗಿವೆ. ಚೌಕದ ಪ್ರತಿ ಮೂಲೆಯ ಹೊರಭಾಗದಲ್ಲಿ ಅಷ್ಟಕೋನಾಕೃತಿಯ ಗೋಪುರವಿದ್ದು ಇದು 7 ಅಂತಸ್ತುಗಳನ್ನು ಹೊಂದಿದೆ. ಗೋಪುರ ಹೊರಗಿನ ಕಡೆ 7 ಅಂತಸ್ತು ಕಾಣ್ತದೆ. ಪ್ರತಿಯೊಂದು ಅಂತಸ್ತಿನ ಹೊರಮುಖವು ಸಲಾಕಿಗಳ ಆಕಾರದ ಕಿಟಕಿಗಳನ್ನು ಒಳಗೊಂಡಿದೆ. ಹೊರಭಾಗದ ಅಡಿಯಲ್ಲಿ ಕಟ್ಟಡದ ಸುತ್ತ ಜಗಲಿ ಇದೆ ಹಾಗೂ ಅದು ಕಲ್ಲಿನ ಕೈಪಿಡಿ ಗೋಡೆಯಂತೆ ರಕ್ಷಣೆ ಪಡೆದುಕೊಂಡಿದೆ. ಜಗಲಿಗಳಿಗೆ ಹತ್ತಿರದರೆ ಕಟ್ಟಡದ ಪ್ರತಿ ಮೂಲೆಯಲ್ಲಿನ ಬಾಗಿಲ ಮೂಲಕ ಗುಮ್ಮಟದ ಒಳಭಾಗಕ್ಕೆ ಪ್ರವೇಶಿಸುವುದು. 4
ಕಂಬದ ಆ ಕಂಬದ ಒಳಗೆ ಹೋದ್ರೆ ಅದ್ರ ಮೂಲಕ ಒಮ್ಮೆ ಬರ್ತಂದ್ರೆ ಗುಮ್ಮಟಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗ್ತಕ್ಕಂಥದ್ದು. ಹಾಗೆ ಸಭಾಂಗಣದ ಒಳಭಾಗ 115 ಅಡಿಗಳ ವ್ಯಾಸ ಹಾಗೂ 178 ಅಡಿಗಳ ಎತ್ತರದಿಂದ ಒಳಗೊಂಡಿದೆ ಕೂಡಿಕೊಂಡಿದೆ. ಒಟ್ಟಾರೆ ಇದರ ಒಳಭಾಗದಲ್ಲಿ ವಿಸ್ತೀರ್ಣ 18,000 ಚದುರ ಅಡಿಗಳು. ಎಷ್ಟು ವಿಶಾಲವಾಗಿದೆ ಅಂತ ಗೊತ್ತಾಗುತ್ತೆ. ಈ ಕಟ್ಟಡವು 705 ಅಡಿ ಉದ್ದ, 200 ಅಡಿ ಎತ್ತರ ಹಾಗೂ 144 ಅಡಿ ವ್ಯಾಸ ಉಳ್ಳ ಬೃಹತ್ ಗುಮ್ಮಟವನ್ನು ಒಳಗೊಂಡಿದೆ. ಇದನ್ನು ಮೊಹಮ್ಮದ್ ಆದಿಲ್ ಶಾ ಕಟ್ಟಿಸಿದ. ಸೊ 1626-1656 ಈ ಕಟ್ಟಡ ನಿರ್ಮಾಣವಾಗಿರುವುದು ಇತಿಹಾಸಕಾರರಿಗೆ. ಗುಮ್ಮಟ ಮಧ್ಯಭಾಗದಲ್ಲಿ ಎತ್ತರವಾದ ಜಗಲಿ ಇದ್ದು ಅದರ ಮೇಲೆ ಸುಲ್ತಾನ್ ಮೊಹಮ್ಮದನ ಮೊಮ್ಮಗ ಮೊಹಮ್ಮದನ ಕಿರಿಯ ಹೆಂಡತಿಯ ಶವ ಸಂಸ್ಕಾರವಿದೆ. ಸುಲ್ತಾನ್ ಹಾಗೂ ಅವನ ಪ್ರೀತಿ ಪಾತ್ರರಾಗಿದ್ದ ರಂಭಾ, ಆತನ ಮಗಳು ಹಾಗೂ ಹಿರಿಯ ಪತ್ನಿಯ ಅನುಕರಣೆಯ ಗೋರಿಗಳಿವೆ. ಸೊ ಅದರ ಕೆಳಭಾಗದಲ್ಲಿ ರಿಯಲಿರುವ ನಾವೇನು ಪ್ರವೇಶ ಮಾಡ್ತಿಲ್ಲ ಆ ಭಾಗದಲ್ಲಿ ಅನುಕರಣೀಯ ಮಾಡಲ್ ಆತನಾಗಿರ್ತಕ್ಕಂಥ ಸಮಾಧಿ ಕಾಣ್ತಾರೆ. ಆಕ್ಚುಲಿ ನಾವು ಗೋಳಗುಮ್ಮಟ ಒಳಗಡೆ ಹೋದ ತಕ್ಷಣ ಕಾಣಿಸ್ತಕ್ಕಂಥದ್ದು ಅವ್ರ ರಿಯಲ್ ಸಮಾಧಿಗಳಲ್ಲ. ಅದರ ಕೆಳಭಾಗದಲ್ಲಿ ಸಮಾಧಿ ಅನುಕರಣೀಯ ಸಮಾಧಿ ಅಂತ ಕರೀತಾರೆ. ಆದರೆ ಇವುಗಳ ನಿಜವಾದ ಸಮಾಧಿಗಳು ಕೆಳಗೆ ನೆಲಮಾಳಿಗೆಯಲ್ಲಿವೆ. ಸೊ ನೀವು ನೋಡಿ ಗೊತ್ತಾಗುತ್ತೆ. ಸೊ ಇದಕ್ಕಂತಂದು 7 ಸ್ಟೋರಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಪ್ರತಿಯೊಂದು ಜಾಗದಲ್ಲಿ ನಾವು ಹತ್ತಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಹತ್ತಿ ನಾವು ಹೇಳಿದ್ರೆ ಈ ಗುಮ್ಮಟದಲ್ಲಿ ಬರ್ತೇವೆ. ಸೊ ಇಲ್ಲಿ ಸದ್ಯ ಒಟ್ಟಿಗೆ ಕೆಲವು ದ್ವಾರಗಳನ್ನು ಮಾತ್ರ ತೆಗೆಯಲಾಗಿದೆ. ಸೊ ಪ್ರತಿಯೊಂದು ದ್ವಾರದ ಮೂಲಕ ನಾವು ಹೋದರೆ ತಪ್ಪಿಸಿಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗದೆ ಏನಂತಂದ್ರೆ ಪುರಾತತ್ವ ಇಲಾಖೆ ಹಾಕಿ ಮಾಡಿದ್ದಾರೆ. ನೋಡಿ ಈ ಗುಮ್ಮಟದ ಗಾತ್ರಕ್ಕನುವಾಗಿ ಬಾಗಿಲ ಯಾವ ಥರ ಇದೆ. ಅದು ಆಕ್ಚುಲಿ ಬಾಗಿಲನ್ನ ಹಾಲು ಇಷ್ಟೇ ಇದೆ. ನೋಡಿ ಈ ಆರ್ಕಿಟೆಕ್ಚರ್ ಸ್ಟೈಲ್ ನಾವು ಹಾಲು ಇಷ್ಟು ಸಾಕಂತ ಮಾಡಿದ್ರೆ ಏನಾಗ್ತಿತ್ತು ಅಂತ. ಸೊ ಇಲ್ಲಿವರೆಗೂ ಆ ಬಾಗಿಲ ರೂಪವನ್ನು ಕೊಡಲಾಗಿದೆ. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ಹಾಗೆ ಈ ಭಾಗದಲ್ಲಿ ಒಡಲು ಆರ್ಕಿಟೆಕ್ಚರ್ ಸ್ಟೈಲ್ ಅನ್ನ ಕಾಣ್ತೀವಿ. ಅಂದ್ರೆ ಕಟ್ಟಿಗೆಯಿಂದ ನಿರ್ಮಾಣ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಆ ತರನಾಗಿರ್ತಕ್ಕಂಥ ವಾಸ್ತುಶಿಲ್ಪದ ಗುಣಲಕ್ಷಣ ಅಂತ. ಹಾಗೆ ಕಮಲದ ಹೆಸರಿನ ಮೇಲೆ ಗುಮ್ಮಟ ನಿಂತುಕೊಂಡಿದೆ. ಇದು ಸಪೋರ್ಟ್ ಆಗ್ತದೆ. ಅಂದ್ರೆ ಭಾರತೀಯ ವಾಸ್ತುಶಿಲ್ಪದ ಪ್ರಭಾವವನ್ನು ಕಾಣ್ತೀವಿ. ಕಮಲದ ಎಲೆಗಳು, ಆ ಎಲೆಗಳ ಮೇಲೆ ಗುಮ್ಮಟ ನಿಂತಿದೆ ಅನ್ನೋ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ. ಸೊ ಇನ್ನೊಂದು ಮಕ್ಕಳು ನೋಡಿದ್ರೆ ಕ್ಲಿಯರ್ ಕಾಣಿಸುತ್ತೆ ನಮಗೆ. ಸೊ ಇಲ್ಲಿ ಕಾಣ್ತದೆ ಒಡನ್ ಆರ್ಕಿಟೆಕ್ಚರ್ ಸ್ಟೈಲ್ ಎಲ್ಲ ಹಳ್ಳಿಯ ಕಾಲದ ಮನೆಗಳಲ್ಲಿ ಈ ತರನಾಗಿರ್ತವೆ. ಅದನ್ನು ಮಾಡೋದನ್ನೇ ಅನುಕರಣೆ ಮಾಡಿದ ಉದಾಹರಣೆ ಕಾಣಬಹುದು. ಹಾಗೆ ನಾನು ಈ ಗುಮ್ಮಟಕ್ಕೆ ಸಪೋರ್ಟಿವ್ ಆಗಿ ಹೇಗಿರುತ್ತೆ ಅಂತ ನಾನು ಹೇಳಿದೆ. ನೋಡಿ ಇಲ್ಲಿ ಕಂಬ ಕಾಣಿಸುತ್ತೆ. ಬಟ್ ಈ ಕಂಬ ಒಂದು ಇದ್ರಿಸುತ್ತೆ, ಇಲ್ಲಿ ಒಂದು ಈ ಕಡೆ ಡೈರೆಕ್ಷನ್ ಆಗುತ್ತೆ, ಈ ಕಡೆ ಡೈರೆಕ್ಷನ್ ಆಗುತ್ತೆ, ಈ ಕಡೆ ಡೈರೆಕ್ಷನ್ ಆಗುತ್ತೆ. ಇದು ಹೋಗಿ ಈ ಮೂಳಿ ಇಲ್ಲಿ ಕೂಡ್ತಾರೆ. ಅಂದ್ರೆ ಪ್ರತಿಯೊಂದು ಮೂಲೆಗಳು ಮೇಲ್ಚಾವಣಿಯನ್ನು ಹೊತ್ತುಕೊಳ್ಳಿಕ್ಕೆ ಹೇಗೆ ಸಪೋರ್ಟ್ ಆಗ್ತವೆ ಅಂತ ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಅಂತ. ಇದು ಮುಸ್ಲಿಂ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಅಂತ. ಹಾಗೆ ಇಬ್ರಾಹಿಂ ರೋಜಾ, ಎರಡನೇ ಇಬ್ರಾಹಿಂ ಆದಿಲ್ ಶಾನ ಈ ಸಮಾಧಿಯನ್ನ ಡಾಕ್ಟರ್ ಕಜನ್ಸ್ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯಲಾಗಿದೆ. ಎತ್ತರದ ಜಗಲಿ ಮೇಲೆ ಕಮಾನುಗಳ ಸಾಲಿನ ಆಧಾರ ಪಡೆದಿರುವ ಇದು ಅವಳಿ ಕಟ್ಟಡವನ್ನು ಹೊಂದಿದೆ. ಒಂದು ಪ್ರಾರ್ಥನಾ ಮಂದಿರ, ಇನ್ನೊಂದು ಗೋರಿ. ವಿಶಾಲವಾದ ಖಾಲಿ ಜಾಗ ಎರಡು ಕಡೆ ಒಂದಕ್ಕೊಂದು ಮುಖ ಮಾಡಿ ನಿಂತಿರುವ ಈ ಕಟ್ಟಡಗಳು ಚೌಕಾಕಾರದಲ್ಲಿದ್ದು ಮೂಲೆಗಳಲ್ಲಿ ಮಿನಾರಗಳನ್ನ ಗೋಪುರಗಳನ್ನು ಹೊಂದಿದೆ. ಮಧ್ಯಭಾಗದಲ್ಲಿ ದುಂಡನೆಯ ಗುಮ್ಮಟವಿದ್ದು ಮೇಲ್ಭಾಗದಲ್ಲಿ ಕಳಸದಂತ ವಿನ್ಯಾಸವಿದೆ. ಗುಮ್ಮಟವು ತಾವರೆಯ ದಳಗಳ ಮೇಲೆ ಎದ್ದು ನಿಂತಿದೆ. ಕಮಲದ ಎಲೆಗಳ ತಿಳಿದ ಆತನ. ಸೊ ನೀವು ನೋಡ್ತಾರೆ. ಸೊ ಸಪೋರ್ಟ್ ಆಗಿ ನಾವು ಎರಡು ಕಟ್ಟಡಗಳನ್ನು ನೋಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳ ಜೊತೆಗೆ ನಾವು ಅಲ್ಲಿ ಭೇಟಿ ಕೊಟ್ಟಾಗ ತೆಗೆದಿರ್ತಕ್ಕಂಥ ಚಿತ್ರ ಡಾಕ್ಟರ್ ಪ್ರಭು ಗುಂಜಾರ್ ಅವರು ತೆಗೆದಿರ್ತಕ್ಕಂಥ ಚಿತ್ರ ಇದೆ. ಸೊ ವಿದ್ಯಾರ್ಥಿಗಳು ಇಲ್ಲಿದ್ದಾಗ ನಮ್ಗೆ ಹೆಂಗೆ ಕಾಣಿಸುತ್ತೆ ಅಂತಕ್ಕಂಥ ನಾವು ಇಲ್ಲಿ ನೋಡ್ಬೋದು ಅಂತ. ಎರಡು ಪಕ್ಕದಲ್ಲಿರ್ತಕ್ಕಂಥ ಕಟ್ಟಡಗಳು. ಹಾಗೆ ಎರಡನೇ ಅಲಿ ಆದಿಲ್ ಶಾನ ಸಮಾಧಿ ಮತ್ತು ನಾವು ಬಾರಕಮನ್ ಅಂತ ಕರಿತೀವಿ. ಇದು ಎರಡನೇ ಅಲಿ ಆದಿಲ್ ಶಾ 1452 ಅವಧಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಪ್ರಾಯಶಃ ನಾವು ಸಿಂಹಾಸನ ಏರಿದಾಗ ಕಟ್ಟಲು ಪ್ರಾರಂಭಿಸಿದ್ದು ಆತನ ತಂದೆ ಮೊಹಮ್ಮದ್ ಆದಿಲ್ ಶಾ ಸ್ಮಾರಕ ಗೋಳು ಗುಂಬಜನ್ನು ಮೀರಿಸುವಂತೆ ಬೃಹತ್ ಪ್ರಮಾಣದಲ್ಲಿ ನಿರ್ಮಿಸಲು ಯೋಜನೆಯನ್ನು ರೂಪಿಸಲಾಗಿತ್ತು. ಅಂದರೆ ಪೂರ್ಣಗೊಳ್ಳಲಿಲ್ಲ. ಎತ್ತರವಾದ ಗುಣಾದ ಮೇಲೆ ನಿಂತಿರುವ ಕಟ್ಟಡ 215 ಅಡಿಗಳ ಚೌಕಾಕಾರವನ್ನು ಹೊಂದಿದೆ. ಇದರಲ್ಲಿ ಎರಡನೇ ಆದಿಲ್ ಶಾ ಮತ್ತು ಅವನ ಕೆಲವು ಕುಟುಂಬದ ಸದಸ್ಯರ ಸಮಾಧಿ ಕಲ್ಲುಗಳಿದ್ದರೂ ನಿಜವಾದ ಸಮಾಧಿಗಳು ನೆಲಮಾಳಿಗೆಯಲ್ಲಿ ಇರುವುದನ್ನು ಗಮನಿಸ್ತೀವಿ. ನನಗಾಗಲೇ ಗುರುಗುಂಟೆಯಲ್ಲಿ ಅದೇ ತರನಾಗಿರ್ತಕ್ಕಂಥದ್ದು. ಇವತ್ತಿನ ಜನಸಾಮಾನ್ಯ ಅಭಿಪ್ರಾಯ ಪ್ರಕಾರ ಈ ಕಟ್ಟಡ ಒಂದೆಡೆ ಪೂರ್ತಿ ಆಗಿದೆ. ಅದು ಗೋಳು ಗುಮ್ಮಟದ ಮೇಲೆ ನೆಲವನ್ನು ಬೀಳ್ತಾ ಇತ್ತು. ಅಂದ್ರೆ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಕಟ್ಟಡವಾಗಿದೆ. ಒಂದೆಡೆ ನಿರ್ಮಾಣ ಆಗಿದೆ. ಜಗತ್ತಿನಲ್ಲಿ ಪ್ರಥಮವಾಗಿರ್ತಕ್ಕಂಥ ಗೋಳು ಗುಮ್ಮಟವಾಗಿತ್ತು. ಅದರಲ್ಲಿ ಆಶ್ಚರ್ಯವೇ ಇಲ್ಲ ಅಂತ ಹೇಳ್ಬೋದು ನಾವು. ನೋಡಿ
ಆರ್ಕಿಟೆಕ್ಚರ್ ಹೇಗಿದೆ ಗೊತ್ತಾಗುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಇವತ್ತಿಗೂ ಅದು ಡಿಸ್ಟರ್ಬೆನ್ಸ್ ಆಗಿಲ್ಲ. ಎಷ್ಟು ಗಟ್ಟಿಯಾಗಿ ಕಟ್ತಾ ಇರೋ ಕನ್ಸ್ಟ್ರಕ್ಷನ್ ಸ್ಟೈಲ್ ನೋಡಿ ಸಾಗುತ್ತೆ. ಬರೀ ಅಧಿಷ್ಠಾನ ನೋಡಿ ಗೊತ್ತಾಗ್ತದೆ. ನಾವು ಹಿಂದೂ ವಾಸ್ತುಶಿಲ್ಪ ಪ್ರಕಾರ ಅಧಿಷ್ಠಾನ ಮಾಡಿದ್ರೆ 4 ಫುಟ್ 5 ಫುಟ್ ಭಾಳ 6 ಫುಟ್ ಕಟ್ಟಿದೆ. ಇಲ್ಲಿ ಎಷ್ಟು ಅಧಿಷ್ಠಾನವಾಗಿದೆ ಅಂತ ನೋಡಿ ಗೊತ್ತಾಗ್ತದೆ. ಇದ್ರ ಮೇಲೆ ಕಂಬ ಭಾಗ, ಇದ್ರ ಮೇಲೆ ಮತ್ತಲ್ಲ, ಇದ್ರ ಮೇಲೆ ಗೋಪುರ ಅಂದ್ರೆ ಎಷ್ಟು ದೊಡ್ಡದಾಗ್ತಿತ್ತು ಕಟ್ಟಡಕ್ಕೆ ಉದಾಹರಣೆ ಆಗಿ. ಹಾಗೆ ಜೋಡ್ ಗುಂಬಜ ತಾಜ್ ಬಾವಳಿ ಪೂರ್ವಕ್ಕೆ ಸುಮಾರು 200 ಮೀಟರ್ ದೂರದಲ್ಲಿ 2 ಗುಮ್ಮಟಗಳಿರುವ ಕಟ್ಟಡ ಸಮುಚ್ಚಯ. ಇದನ್ನ ಇಬ್ಬರು ಸಹೋದರಿಯರು ಅಥವಾ ಜೋಡ್ ಗುಮ್ಮಟ್ ಎಂದು ಕರೆಯಲಾಗಿದೆ. ಇವು ಎರಡನೇ ಆದಿಲ್ ಸೇನಾಧಿಕಾರಿ ಖಾನ್ ಮೊಹಮ್ಮದ್ ಹಾಗೂ ಅವನ ಧಾರ್ಮಿಕ ಗುರು ಅಬ್ದುಲ್ ರಜಾಕ್ನ ಗೋರಿಗಳಾಗಿವೆ. ಗುರುಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗೆ 7 ಮಜಲು 7 ಉಪ್ಪರಿಗೆ ಕಟ್ಟಡ ಕಟ್ಟಿ ಇದರ ಹೆಸರೇ ಸೂಚಿಸುವಂತೆ ಇದು 7 ಅಂತಸ್ತಿನ ಅರಮನೆ. ಆದಿಲ್ ಶಾಹಿ ವಂಶದ ಅತ್ಯಂತ ಸಮರ್ಥ ಸುಲ್ತಾನಾದ ಇಬ್ರಾಹಿಂ ಆದಿಲ್ ಶಾ ಇದನ್ನ ಕ್ರಿಸ್ತಕ 1583ರಲ್ಲಿ ನಿರ್ಮಿಸಿದ. 7 ಮಂಜಿಲ್ ಗಗನ್ ಮಹಲ್ಗೆ ನೈಋತ್ಯದಲ್ಲಿದ್ದು ಇದರ ಸುತ್ತಲೂ ವಿಶಾಲವಾದ ಉಗ್ರಾಣ ಎಂದು ಕರೆಯಲಾದ ಪ್ರಾಂಗಣಗಳಿದೆ. ಇದಕ್ಕೆ 7 ಮಂಜಿಲ್ ಎಂದು ಹೆಸರಿದ್ದರೂ ಈಗ 97 ಗಡಿಗಳ 5 ಅಂತಸ್ತುಗಳ ಕಟ್ಟಡವಾಗಿದೆ. ಬರೀ 5 ಅಂತಸ್ತು ಮಾತಿದೆ. 5ನೇ ಮಾಡಿಂದ 6ನೇ ಮಾಡಿಗೆ ಪ್ರವೇಶ ಕಲ್ಪಿಸುವ ಸಣ್ಣ ಮಹಡಿ ಮೆಟ್ಟಿಲುಗಳಿವೆ ಹತ್ತೋರಿಗೆ. ಇದೇ ರೀತಿ 6ನೇ ಮಾಡಿಯಿಂದ 7ನೇ ಮಾಡಿಗೆ ಸಂಪರ್ಕ ಕಲ್ಪಿಸಲು ಮೆಟ್ಟಿಲುಗಳು ಇದ್ದಿರಬೇಕೆಂದು ಇತಿಹಾಸಕಾರ ಅಭಿಪ್ರಾಯ. ಈಗ ಇಲ್ಲ. ಈ ಹಿಂದೆ ಕಟ್ಟಲಾದ ಅರಮನೆ ಮತ್ತು ದರ್ಬಾರ್ ಭವನಗಳೊಳಗೊಂಡ ಗಗನ್ ಮಹಲಿನಿಂದ ಇಬ್ರಾಹಿಮನಿಗೆ ತೃಪ್ತಿಯಾಗಲಿಲ್ಲ. ಆದುದರಿಂದ ತನ್ನ ಘನತೆಗೆ ತಕ್ಕಂತೆ ಪ್ರತ್ಯೇಕ ಅರಮನೆಯನ್ನು ವಿನ್ಯಾಸಗೊಳಿಸಿದ ಅಂತಕ್ಕಂಥ ನಮಗೆ ಗೊತ್ತಾಗುತ್ತೆ. ಸೊ ಇದೇ 7 ಮಂಜಿಲ್ ಇರತಕ್ಕಂಥ ಕಟ್ಟಡ. ಸದ್ಯಕ್ಕೆ ನಮಗೆ 5 ಅಂತಸ್ತು ಮಾತ್ರ ಕಾಣಿಸುತ್ತೆ. 1 2 3 4 5. ಇಲ್ಲಿ ಮೆಟ್ಟಿಲು 6 ಮತ್ತು 7ನೇ ಮಾಡಿ ಹೋಗಲಿಕ್ಕೆ ಮೆಟ್ಟಿಲುಗಳು ಇದ್ದಿರಬಹುದು ಅಂತಕ್ಕಂಥ ಅಭಿಪ್ರಾಯ ಕಾಣಬಹುದು. ಹಾಗೆ ನಾವು ವಿಜಯನಗರ ಕಾಲಕ್ಕೆ ನಾವು ಬಂದರೆ ದಿಗಿನ ಮಾರ್ಕೆಟ್ ದಕ್ಷಿಣ ಭಾಗಕ್ಕೆ ಬಂದರೆ ಕೃಷ್ಣದೇವರ ಕಾಲದಲ್ಲಿ ನಿರ್ಮಾಣಗೊಂಡ ವಿಠ್ಠಲ ದೇವಾಲಯ ಈ ವಿಜಯನಗರದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧ, ಭಾರತ ಇತಿಹಾಸದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ 100 ಕಂಬಗಳ ಮಂಟಪ ಅಂತ ಹೇಳ್ತೀವಿ. ಅಥವಾ ಇಲ್ಲಿ ಕೆಲವು ಕಂಬಗಳು ಸಪ್ತ ಸ್ವರಗಳನ್ನು ಸೂಚಿಸುತ್ತವೆ. ಅದಕ್ಕೆ ಸಪ್ತ ಸ್ವರ ಮಂಟಪ ಅಂತ ಕರಿತೀವಿ. ಅದು ಬಿಟ್ಟರೆ ಹಜಾರ ಸ್ವಾಮಿ ದೇವಾಲಯ ವಿಜಯನಗರ ಕಾಲದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ದೇವಾಲಯ. ಇವುಗಳಲ್ಲಿ ಏಕಶಿಲಾ ಮೂರ್ತಿಗಳು ಒಂದು ಬೃಹತ್ ಕಲ್ಲಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸಾಸುವೆ ಕಾಳು ಗಣಪ, ಕಡಲೆಕಾಳು ಗಣಪ, ಲಕ್ಷ್ಮೀ ಯೋಗ ನರಸಿಂಹ, ಬಡವಿ ಲಿಂಗ ಮತ್ತು ನಂದಿ ವಿಗ್ರಹ ಮುಂತಾದವುಗಳು ವಾಸ್ತುಶಿಲ್ಪದ ಪ್ರತೀಕಗಳಾಗಿವೆ. ಉದಾಹರಣೆಗೆ ವಿರೂಪಾಕ್ಷ ದೇವಾಲಯ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಸುಂದರ ನೋಟವನ್ನು ಗಮನಿಸಬಹುದು. ಅಂದ್ರೆ ವಾಸ್ತುಶಿಲ್ಪ ಚರಿತ್ರೆಯಲ್ಲಿ ಹೊಸದೊಂದು ಚೋಳರ ವಾಸ್ತುಶಿಲ್ಪದ ಮುಂದುವರಿದ ಭಾಗ ಅಂತ ಕರೆದು ಅದು ಅದ್ಭುತವಾಗಿರ್ತಕ್ಕಂಥ ವಾಸ್ತುಶಿಲ್ಪಕ್ಕೆ ದಾರಿ ಮಾಡಿಕೊಟ್ಟು ಇವರು ಅಂತ. ಹಾಗೆ ನಾವು ಕೃಷ್ಣದೇವರ ಕಾಲಕ್ಕೆ ಅತ್ಯಂತ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪಾಂಡ್ ಅನ್ನು ನಿರ್ಮಾಣ ಮಾಡ್ತಾನೆ. ವೆರಿ ಇಂಟ್ರೆಸ್ಟಿಂಗ್ ಇಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋದಿರ್ತಕ್ಕಂಥ ಆ ಪಾಂಡ್ ಸೂಕ್ಷ್ಮ ಆಗಿರ್ತಕ್ಕಂಥ ರಚನೆ. ಹಾಗೆ ಆ ಪಾಂಡಿಗೆ ಹೊರಗಿಂದ ನೀರು ಬರುತ್ತೆ. ನ್ಯಾಚುರಲ್ ನೀರು ಇರುವಂಥದ್ದಲ್ಲ. ಪೂಜೆಗೋಸ್ಕರ ನಿರ್ಮಾಣ ಮಾಡ್ತಕ್ಕಂಥ ಈ ಪಾಂಡು ಹೊರಗಿಂದ ನೀರು ಕಲ್ಲಲ್ಲಿ ಕೆನಾಲ್ ಕಾಣ್ತೀವಿ ಒಳಗಡೆ ಬರ್ತಿತ್ತು. ಹಾಗೆ ಆ ನೀರು ವೇಸ್ಟ್ ಆದ್ರೆ ಅದು ತೆಗಿಲಿಕ್ಕೆ ಒಳಗಡೆಗೆ ಗುಂಡಿವೆ. ಆ ಗುಂಡಂತಂದ್ರೆ ನೀರು ಒಳಗೆ ಹೋಗ್ತಿತ್ತು, ಮತ್ತೆ ಫ್ರೆಶ್ ನೀರು ಬಿಡ್ತಾ ಇತ್ತು. ಸೊ ಇಂಥದನ್ನ ಇಂಡಸ್ ವ್ಯಾಲಿ ಕಾಲಕ್ಕೂ ನಿರ್ಮಾಣ ಮಾಡಲಾಗಿತ್ತು. ಏನು ಸ್ವಿಮ್ಮಿಂಗ್ ಪೂಲ್ ಕೊಡ್ತೀವಿ ಅಂದ್ರೆ ಇಂಡಸ್ ವ್ಯಾಲಿ ಕಾಲಕ್ಕೂ ವಿಜಯನಗರಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಆದ್ರೆ ಆ ಟೆಕ್ನಾಲಜಿ ಮುಂದುವರೆದಿದೆ ನಾವು ಗಮನಿಸ್ತೀವಿ ನೋಡಿ. ವಾಸ್ತುಶಿಲ್ಪ ದೃಷ್ಟಿಕೊಂಡ ಬರೀ ಇದೊಂದು ಪಾಂಡ್ ಅಲ್ಲ, ಆ ಪಾಂಡ್ ನಲ್ಲಿ ನೀರು ಒಳ್ಳಿಕೆ ಮಾಡಿರ್ತಕ್ಕಂಥ ಕಲ್ಲಿನ ಕೆನಾಲ್ಗಳು. ಸೊ ಇವುಗಳ ಸೃಷ್ಟಿಬೇಕು. ಹಾಗೆ ಆ ನೀರು ಬಾಳಿಸೋದ್ರಲ್ಲಿ ವೇಸ್ಟ್ ಆದರೆ ಕೆಟ್ಟರೆ ಅದನ್ನ ಇಂಗಿಸಿರ್ತಕ್ಕಂಥ ಸಿಸ್ಟಮ್, ಅವೆಲ್ಲ ಒಂದು ಕಲಾತ್ಮಕತೆ, ಹಾಗೆ ಒಂದು ಅವರ ಜೀವನ ಶೈಲಿಯ ಪ್ರಾಮುಖ್ಯತೆಗೆ ಕನ್ನಡಿಯಾಗಿ ನಿಲ್ತವೆ ಅಂತಕ್ಕಂಥದ್ದು. ಹಾಗೆ ಕಡಲೆಕಾಳು ಗಣಪ ಕಡಲೆ ಹಾಕೋದ್ರಿಂದ ಆ ಕಲ್ಲಿನ ಒಂದು ಘನತೆ ವರ್ಷ ಕರೀತಾರೆ. ಸೊ ಸಾಸಿವೆ ಕಾಳು ಗಣಪ ಇನ್ನೊಂದು ರೂಪ. ಹಾಗೆ ಬಡವಿ ಲಿಂಗ ಸುಮಾರು 3 ಮೀಟರ್ ಎತ್ತರ ಇಲ್ಲಿಗೂ ಇಂದಿಗೂ ಮುಕ್ಕಾಡಿಗೆ ಉಳ್ಕೊಂಡು ಬಂದು ಅದ್ಭುತವಾಗಿರ್ತಕ್ಕಂಥದ್ದು, ಆಶ್ಚರ್ಯಕರವಾಗಿರ್ತದೆ. ಯಾಕೆ ನಾವು ಹೇಳ್ತೀವಿ ಮುಸ್ಲಿಂ ದಾಳಿಯಿಂದ ವಿಜಯನಗರ ಕಾಲದ ಅನೇಕ ಕಟ್ಟಡಗಳು ಅನೇಕ ಶಿಲ್ಪಗಳು ನಾಶಗೊಂಡಿವೆ. ಆದರೆ ಈ ಲಿಂಗಕ್ಕೆ ಮಾತ್ರ ಏನೂ ಆಗಿಲ್ಲ. ಬಹುಶಃ ಇದು ಮುಚ್ಚಲ್ಪಟ್ಟಿತ್ತು ಅಥವಾ ರಕ್ಷಣಾಗಿ ಮಾಡಿದ್ದು ಗೊತ್ತಿಲ್ಲ ಯಾವುದೇ ಕಾಲ. ಬಟ್ ಇಲ್ಲಿ ಯಾವಾಗ ಸದಾ ನೀರಿರ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಗಮನಿಸಬಹುದು ಅಂತ. ಹಾಗೆ ಪ್ರಮುಖವಾಗಿರ್ತಕ್ಕಂಥ ಏನೊಂದು ಇದರ ರೂಢಿಗತವಾಗಿ ಉಗ್ರ ನರಸಿಂಹ ಎಂದು ಕರೆಯಲಾಗಿದೆ. ಬಟ್ ಇದು ಉಗ್ರ ನರಸಿಂಹಲ್ಲ, ಯೋಗ ಲಕ್ಷ್ಮೀ ನರಸಿಂಹ. ಯಾಕಂದ್ರೆ ಯೋಗ ಮುದ್ರೆಯಲ್ಲಿದ್ದಾನೆ. ಸೊ ಲಕ್ಷ್ಮಿ ಇದ್ರು ಅನ್ನೋದಕ್ಕೆ ಇಲ್ಲಿ ಆಕೆ ಕೈ ಕಾಣಿಸುತ್ತೆ, ತೊಡೆ ಮೇಲೆ ಲಕ್ಷ್ಮಿ ಕೂತ್ಕೊಂಡಿದ್ದಾನೆ. ಅದಕ್ಕೆ ನರಸಿಂಹ ಉಗ್ರ ರೂಪದಲ್ಲಿದ್ದು
ಕೂತ್ಕೊಂಡಿದ್ದು, ಯೋಗ ಮುದ್ರೆಯಲ್ಲಿ ಕೂತ್ಕೊಂಡಿದ್ದು, ಲಕ್ಷ್ಮಿಯೊಂದಿಗೆ ಇದ್ದಾನೆ. ಅದಕ್ಕೆ ಲಕ್ಷ್ಮೀ ಯೋಗ ನರಸಿಂಹ ಮುದ್ರೆ ಎಂದು ಕರೆಯಲಾಗಿದೆ. ಸೊ ಒಂದು ಬೃಹತ್ ಶಿಲೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು 6.7 ಮೀಟರ್ ಎತ್ತರವಾಗಿದೆ. ಹಾಗೂ ಇದು ಕೃಷ್ಣನ ಕಾಲದಲ್ಲಿ ನಿರ್ಮಾಣ ಮಾಡಿದೆ. ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಮೂರ್ತಿ ನೋಡಿ ಗೊತ್ತಾಗುತ್ತೆ. ಇದು ನಂತರ ಬೆಳವಣಿಗೆ ಮಾಡಿದ್ದು ಒರಿಜಿನಲ್ ಆಗಿ ಹೊಡೆದು ಹೋಗಿತ್ತು ಮಾಡಿರ್ತಕ್ಕಂಥದ್ದು. ಇಲ್ಲಿ ಕಾಣಿಸುತ್ತೆ, ನಾನು ಹೇಳಿದ್ರೆ ಲಕ್ಷ್ಮಿಯ ಕೈ ಕಾಣಿಸುತ್ತೆ ಈ ಭಾಗದಲ್ಲಿ. ಸೊ ಆಕೆ ಕೂತ್ಕೊಂಡಿರ್ತಕ್ಕಂಥ ಭಂಗಿ ಇಲ್ಲಿದೆ. ಕ್ಲಿಯರ್ ಪಿಕ್ಚರ್ಗೆ ಸಂಶೋಧನೆ ಮಾಡಲಾಗಿ ಇದು ಲಕ್ಷ್ಮೀ ಯೋಗ ನರಸಿಂಹ ಶಿಲ್ಪ ಅಥವಾ ಕೆತ್ತನೆ ಕೆಲಸ ಅಂತ ಹೇಳ್ಬೋದು ಅಂತ. ಹಾಗೆ ವಿಜಯನಗರದಲ್ಲಿರ್ತಕ್ಕಂಥ ಕಲ್ಲುಗಳನ್ನು ಹೇಗೆ ನಿರ್ಮಾಣ ಮಾಡ್ತಾ ಇದ್ರು, ಬರೀ ಅದರ ಕಂಬ ಅಲ್ಲ, ಆ ಕಂಬದಲ್ಲಿ ಅನೇಕ ಪ್ರಾಣಿಗಳ ಚಿತ್ರಗಳಿರ್ತವೆ. ಹಾಗೆ ಕಂಬದಲ್ಲಿ ಉಪಕಂಬಗಳಿರ್ತವೆ. ನಾವು ಎಲ್ಲವನ್ನು ಗಮನಿಸೋದು ಡೆಕೋರೇಟಿವ್ ಆಗಿರ್ತಕ್ಕಂಥ ಕಂಬಗಳ ಶೈಲಿ ಅದು ಹೆಂಗೆ ಮಾಡ್ತಿದ್ದಕ್ಕೆ ಒಂದು ರೇಖಾಚಿತ್ರ ಉದಾಹರಣೆ. ಹಾಗೆ ದೇವಾಲಯದ ಹೊರನೋಟ ಹೆಂಗೆ ಕಾಣಿಸುತ್ತೆ ಅನ್ನೋಕೆ ಇದು ವಿಜಯ ವಿಠ್ಠಲ ದೇವಾಲಯದ ಹೊರನೋಟ. ಸೊ ಅದರ ಒಳ ಸೈಡಿಂದ ನಾವು ನೋಡಿದ್ರೆ ಹೆಂಗೆ ಕಾಣಿಸುತ್ತೆ ಅಂತ. ಹಾಗೆ ಪರ್ಟಿಕ್ಯುಲರ್ ಅಧಿಷ್ಠಾನ ಭಾಗವನ್ನು ಗಮನಿಸಿ ಗೊತ್ತಾಗುತ್ತೆ. ಸೊ ಇಲ್ಲಿ ವಿಜಯನಗರ ಕಾಲಕ್ಕೆ ಮತ್ತು ಹೊಯ್ಸಳ ಕಾಲಕ್ಕೆ ಇರ್ತಕ್ಕಂಥ ಇನ್ನೊಂದು ವಿಶೇಷತೆ, ಅಧಿಷ್ಠಾನ ಭಾಗ ಇರ್ತಕ್ಕಂಥ ಈ ಶಿಲ್ಪಗಳು ಆ ಕಾಲದ ಆಕ್ಟಿವಿಟೀಸ್ಗಳು ನಮ್ಮನ್ನು ತಂದಿರ್ತಾರೆ. ಸೊ ಇದನ್ನು ಸೂಕ್ಷ್ಮವಾಗಿ ಗಮನಿಸುವ ಮೂಲಕ ಮತ್ತು ಹಾಗೆ ಪ್ರೊಜೆಕ್ಟಲ್ಲಿ ಬರ್ತಕ್ಕಂಥ ಶಿಲ್ಪಗಳನ್ನು ಗಮನಿಸುವ ಮೂಲಕ ಧಾರ್ಮಿಕ ವಿಚಾರವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಹಾಗೆ ನೋಡಿ ಎಷ್ಟು ಡೆಕೋರೇಟಿವ್ ಆಗಿ ಆ ಬಳ್ಳಿಗಳ ರೂಪದಲ್ಲಿ ಬಿಡಿಸಿದ್ದನ್ನು ಗಮನಿಸಬಹುದು. ಅಂದ್ರೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅಲಂಕಾರಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಅನ್ನೋದನ್ನು ಗಮನಿಸಬಹುದು ಅಂತ. ಸೊ ಮಂಟಪದಲ್ಲಿ ಕಂಬಗಳು. ಹಾಗೆ ವಿಜಯನಗರದಲ್ಲಿ ಇನ್ನೊಂದು ವಿಶೇಷ ಕಲ್ಲಿನ ರಥ. ಸೊ ಇದು ಮಾಡೆಲ್ ಆಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ರಥದ ರೂಪದಲ್ಲಿದೆ. ಸೊ ಅದರ ಇನ್ನೊಂದು ಮುಖವನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ವಿಜಯ ವಿಠ್ಠಲನಲ್ಲಿ ನಾವು 100 ಕಂಬಗಳ ಮಂಟಪ ಕಟ್ಟಿದೆ. ಅದು ಇದರ ಒಳಗಡೆ ಇರ್ತಕ್ಕಂಥ ಕಂಬಗಳು ಸಪ್ತ ಸ್ವರವನ್ನು ಅನುಭವಿಸ್ತಾ ಇದ್ದಾವೆ. ಸೊ ಒಳಗಡೆ ಇರ್ತಕ್ಕಂಥ ಕಂಬದ ಒಂದು ನೋಟ. ಹಾಗೆ ವಿಶಿಷ್ಟವಾಗಿ ಅಲಂಕೃತವಾಗಿರ್ತಕ್ಕಂಥ ಕಂಬದ ನೋಟ. ಸೊ ಆ ಕಂಬಗಳ ಸಾಲುಗಳು ಹೆಂಗೆ ಕಾಣ್ತವೆ, ಇದು ಅಚ್ಯುತ್ರಾಯನ ಟೆಂಪಲ್ಗೆ ಸಂಬಂಧಪಟ್ಟಿರುವಂತಹದ್ದು. ಪೂರ್ಣ ಅಚ್ಯುತ್ರಾಯ ದೇವಾಲಯದ ಭಾಗ ಹಾಗೂ ಅದರ ಪ್ರವೇಶ ಭಾಗ. ಹಾಗೆ ಒಳಗಡೆ ಇರ್ತಕ್ಕಂಥ ಕಂಬಗಳು ಹ್ಯಾಕ್ ಕಾಣಿಸ್ತವೆ ಅಂತಕ್ಕಂಥ ಚಿತ್ರ. ಹಾಗೆ ಇನ್ನೊಂದು ಆ ಕೋಟೆಗಳು, ಆ ಕೋಟೆಗಳು ಇಲ್ಲಿ ವಿಜಯನಗರದಲ್ಲಿ ವಿಶೇಷ ಬರುತ್ತೆ, ಲಾಕಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಇಲ್ಲಿ ನೋಡೋದ್ರಿಂದ ಈ ತರ ಕಲ್ಲು ಇರ್ತದೆ, ಅದ ಮೇಲ್ ಕಲ್ಲನ್ನ ಕಟ್ ಮಾಡಿ ಹಾಕ್ತಾನೆ. ಅಂದ್ರೆ ಒಂದು ಕಲ್ಲನ್ನ ಮತ್ತೊಂದು ಕಲ್ಲಿಗೆ ಲಾಕ್ ಮಾಡ್ತಕ್ಕಂಥ ಸಿಸ್ಟಮ್. ಸೊ ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣಗೊಂಡ ಹೊಸದಾಗಿರ್ತಕ್ಕಂಥ ಪದ್ಧತಿ ಅಂತ. ಸೊ ಇದನ್ನ ಬಾದಾಮಿಯಲ್ಲಿ ನೋಡ್ತೀವಿ. ಅಂದ್ರೆ ಬಾದಾಮಿಯನ್ನ ವಿಜಯನಗರ ಆಳುವಂತ ಸಂದರ್ಭದಲ್ಲಿ ಅಲ್ಲೂ ಕಟ್ತಾರೆ. ಸೊ ಬಾದಾಮಿಯಲ್ಲಿ ಕಾಣ್ತೀವಿ. ಹಾಗೆ ಕಾವಲು ಗೋಪುರ ಅಂತ ಕರೀತಾರೆ. ಅಂದ್ರೆ ಅಲ್ಲಿಂದ ಹೊರಗಿನ ವೈರಿಗಳನ್ನ ಚಟುವಟಿಕೆಗಳನ್ನ ಗಮನಿಸೋದಕ್ಕೆ ಸಾಧ್ಯವಾಗುವಂತಹ ರೀತಿಯಲ್ಲಿ ಇರ್ತಕ್ಕಂಥದ್ದು ಅಂತ. ಸೊ ಅದರ ಕಾವಲು ಗೋಪುರದ ಕ್ಲಿಯರ್ ಪಿಕ್ಚರ್ ನೋಡಬಹುದು ಅಂತ. ಹಾಗೆ ಆನೆಗಳನ್ನು ಕಟ್ಟೋದಕ್ಕೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡ ಅದು ಮುಸ್ಲಿಂ ವಾಸ್ತುಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಗಜಶಾಲೆಯಲ್ಲಿ. ಹಾಗೆ ಕಮಲ್ ಮಾಡು ಇದು ಸಹಿತ ಮುಸ್ಲಿಂ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕಟ್ಟಡ. ಹಾಗೆ ವಿಜಯನಗರದ ಪೇಂಟಿಂಗ್ ಅನ್ನು ನಾವಿಲ್ಲಿ ಗಮನಿಸಬಹುದು ಅಂತ ನೋಡಿ. ಸೂಕ್ಷ್ಮ ಗಮನಿಸಿದ್ರೆ ಅದ್ಭುತವಾಗಿರ್ತಕ್ಕಂಥ ಪೇಂಟಿಂಗ್ ಅನ್ನ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಹೀಗೆ ವಿಜಯನಗರ ಕಾಲದ ಎಲ್ಲ ವಾಸ್ತುಶಿಲ್ಪ ಚಟುವಟಿಕೆಗಳು ಆ ಕಾಲದ ಇತಿಹಾಸವನ್ನು ನಮ್ಮ ಮುಂದೆ ತೆರೆದಿರುತ್ತವೆ.